ಈ ಬ್ಯಾಗಲ್ಲಿದೆ ಅಂತ ಹೇಳ್ತಿದ್ರು. ದುಡ್ಡನ್ನ ಕತ್ತಿದ್ದಾರೆ ಅಂದ್ರೆ ಈ ಬ್ಯಾಗು ಇಲ್ಲಿಗೆ ಹೇಗ್ ಬಂತು? ದುಡ್ಡನ್ನ ಯಾರು ಕದ್ದಿರ್ಬೋದು? ಅಕ್ಕ, ಬಾವ ಅಪ್ಪನ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾರೋ ದುಡ್ಡು ಕದ್ದು ಅಪ್ಪನ ಮೇಲೆ ಆರೋಪ ಹೊರಿಸ್ತಿದಾರಾ ಅಂತ. ಇದೆಲ್ಲ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಕ್ಕ. ಎಷ್ಟೇ ಕಷ್ಟ ಆದ್ರೂ ಅಪ್ಪನ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು. ಅದಕ್ಕೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಅಕ್ಕ, ಇದ್ಯಾವ್ದು ಬ್ಯಾಗು? ಅಪ್ಪ ಶ್ರೀಮಂತವ್ರಿಗೆ ದುಡ್ಡು ಕೊಟ್ಟಾಗ ಅವ್ರು ಇದೇ ಬ್ಯಾಗಲ್ಲಿ ಇಟ್ಟಿದ್ರಂತೆ. ಈಗ ಬ್ಯಾಗ್ ಮಾತ್ರ ಸಿಕ್ಕಿದೆ, ದುಡ್ಡಿಲ್ಲ. ಅಕ್ಕ, ಈ ಬ್ಯಾಗ್ ಎಲ್ಲಿ ಸಿಕ್ಕಿದ್ದು ಅಂತ ಗೊತ್ತಾದ್ರೆ ದುಡ್ಡು ಯಾರು ಕದ್ದಿರ್ಬೋದು ಅಂತ ಈಸಿಯಾಗಿ ಕಂಡುಹಿಡಿಬಹುದು. ಅದು ಸಿಕ್ಕಿದ್ ಬೇರೆ ಎಲ್ಲೂ ಅಲ್ಲ, ನಮ್ಮ ಮನೆ ಮುಂದೆನೆ. ನಮ್ಮನೆ ಮುಂದೆನಾ? ಅಂದ್ರೆ ದುಡ್ಡು ಕದ್ದಿದ್ದು ನಮ್ಮನೆಯವರ? ಆರೋಪ ಮಾಡೋದು ಈಸಿ, ಆದರೆ ಅದನ್ನ ಪ್ರೂವ್ ಮಾಡೋದು ತುಂಬ ಕಷ್ಟ ಕಣೆ. ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿ ನಾವು ನಿರ್ಧಾರ ತಗೋಬೇಕು. ಅದು ಅಲ್ಲದೆ ನಮ್ಮ ಮನೆಯವರೇ ದುಡ್ಡು ಕದ್ದಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಬೇರೆ ಯಾರಾದರೂ ಆ ದುಡ್ಡನ್ನ ಕದ್ದು ಅಪ್ಪನ ಮೇಲೆ ಆರೋಪ ಬರಲಿ ಅಂತ ಈ ಬ್ಯಾಗ್ನ ನಮ್ಮನೆ ಮುಂದೆ ಎಸ್ತಿರ್ಬೋದಲ್ವಾ? ಹೌದಕ್ಕ. ಅಕ್ಕ, ಏನ್ ಮಾಡ್ತೀಯಾ? ಇದನ್ನೆಲ್ಲ ಹೇಗೆ ಕಂಡುಹಿಡಿತೀಯಾ? ಕಷ್ಟದಲ್ಲಿರೋರ್ಗೆ ದೇವ್ರಿದ್ದೇ ಇರ್ತಾನೆ, ಅವನೇ ಒಂದು ದಾರಿ ತೋರಿಸ್ಬೇಕು ಅಷ್ಟೆ.